ಹೌದಾ? ಅಣ್ಣ ಒಂದು ಸ್ವಲ್ಪ ಆಯಿಲ್ ಬೇಕು, ಜಾಸ್ತಿನೂ ಹಾಕಿಲ್ಲ, ಒಂದು ಸ್ವಲ್ಪ ನಾರ್ಮಲ್ ಆಗಿ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಈಗ ಲೆಫ್ಟ್ ತೊಗೊಂಡ್ರೆ ನೀವು ಬನ್ನೇರುಘಟ್ಟ ಹೋಗ್ಬಿಡ್ತೀರಾ, ಅಂದರೆ ಬನ್ನೇರುಘಟ್ಟ ಜೂ ಎಲ್ಲ ಇರೋದು ಆ ಸೈಡೆ. ರೈಟ್ ತೊಗೊಂಡ್ರೆ ಮತ್ತೆ ಇಲ್ಲಿ APC ಸರ್ಕಲ್. ಸೊ ನಮಗೀಗ ರೈಟ್ ಬೇಕು. ನಾನೇನಪ್ಪ ನಿಮಗೆ ಜಿಗಣಿ ಒಂದು ರೌಂಡ್ ಸುತ್ತಾಡೋಣ ಅಂತ ಬಂದಿರೋದು. ಇದು ಈಗ ನಾನು ಬಂದಿರೋದು ಡಬಲ್ ರೋಡು, ಅದಕ್ಕೆ ಡಬಲ್ ರೋಡ್ ಅಂತಾರೆ. ಎಲ್ಲ ಡಬಲ್ ರೋಡ್ ಬಸ್ ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ ನಿಮಗೆ. ಇಲ್ಲೊಂದು ಬಜಾಜ್ ಶೋರೂಮ್ ಕೂಡ ಇದೆ, NS 400 ಕೂಡ ಬಂದಿದೆ ಅಲ್ಲಿ, ಮೊನ್ನೆ ನೋಡಿದೆ ನಾನು. ಹಾಂ, ಈಗ ಸ್ಮೂತ್ ಆಗಿದೆ ಗುರು, ಈಗ ಸ್ವಲ್ಪ ಸ್ಮೂತ್ ಆಗಿದೆ. ಇಲ್ಲಿಗೂ ನಾನು ವಾಶ್ ಮಾಡ್ಲಿಕ್ಕೆ ಬರ್ತಾ ಇರ್ತೇನೆ, ಇಲ್ಲಿ ವಾಶ್ ಮಾಡಿ. ಇಲ್ಲೊಂದು ಟೆಂಟ್ ಕೂಡ ಇದೆ, ಮೂವಿ ಈಗ 45 ಮೂವಿ ರಿಲೀಸ್ ಆಗಿದೆ ಅಲ್ಲ. ಓ ಅಣ್ಣ ಸ್ವಲ್ಪ ನಿಲ್ಲು, ಹೊಸದೊಂದು ಹೋಲ್ಸೇಲ್ ಬಜಾರ್ ಅಂತ ಕಿರಾಣಿ ಐಟಮ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಹೋಲ್ಸೇಲ್ ರೇಟದಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ. ಡೈಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಗೈಸ್. ಏನಾದರೂ ಒಂದು ಏನೇನೋ ಆಗ್ತಾ ಇರುತ್ತೆ ಮಿಡಲು. ನಾನು ಏನು ಮಾಡಲಿ ಅಂತ ಗೊತ್ತಿಲ್ಲ. ಯಾಕೋ ಪುಟ ನನಗೆ ನೋಡ್ತಾ ಇದ್ದ, ನನ್ನ ಕ್ಯಾಮ್ರಾ ಹಾಕಿದ್ದಕ್ಕೆ ನೋಡ್ದ ನಾನು. ನೋಡಿ, ಈ ರೋಡ್ ಭಾಳ ಚಿಕ್ಕದು ಗಾಯ್ಸ್. ಲಾಸ್ಟ್ ಟೈಮ್ ಒಂದು ಸಲ ಹೇಳಿದ್ದೇನೆ ನಿಮ್ಮ ಹತ್ರ, ಭಾಳ ಚಿಕ್ಕದು. ನಾನು ಈ ವಿಡಿಯೋನ ಶೇರ್ ಮಾಡಿ ಗಾಯ್ಸ್. ಜಿಗಣಿ ಮುನ್ಸಿಪಾಲ್ಟಿಗೆ ಇಲ್ಲಿಂದ ಹೋಗಲಿಕ್ಕೆ ಬರಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ, ಭಾಳ ಚಿಕ್ಕದು ಈ ರೋಟು. ಅಲ್ಲಿ ನೋಡಿ, ಒಂದು ಬಸ್ ಬಂದರೆ ಇನ್ನೊಂದು ಬಸ್ ಹೋಗಲಿಕ್ಕೆ ಆಗೋದೇ ಇಲ್ಲ. ಒಂದು ಬಸ್ ಬರ್ತಾಯಿದೆ, ಇನ್ನೊಂದು ಬಸ್ ಬರಲಿಕ್ಕೆ ಆಗೋಲ್ಲ ನೋಡಿ. ನನಗೆ ಗುದ್ಕೊಂಡು ಹೋಗ್ಬಿಡ್ತಾನೆ ಅವನೀಗ, ನಾನು ಸೈಡಿಗೆ ಹೋಗಿಲ್ಲ ಅಂದರೆ. ಈ ರೀತಿ ಇದಕ್ಕೆ ಪ್ರಾಬ್ಲಮ್ ನೋಡಿ, ಎಷ್ಟೊಂದು ಗಾಡಿಗಳು. ಆ ಗಾಡಿ ಎಲ್ಲ ಹೋಗೋ ತನಕ ಇವ್ರು ನಿಂತ್ಕೊಂಡಿರ್ಬೇಕು, ಈ ಬಸ್ನವರು ಹೋಗಿಲ್ಲ ಅಂದರೆ ನಾವು ಕೂಡ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲೊಂದು ಟ್ಯಾಂಕರ್ ಕೂಡ ಬರ್ತಾ ಇದೆ ಇವಾಗ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಜಿಗಣಿ ಇದೆ ಅನಿಸುತ್ತೆ ನನಗೆ. ನೋಡಿ, ಈಗ ಅಲ್ಲೊಂದು ಬಸ್ ನಿಂತಿದೆ, ಈಗ ಹಿಂದ್ಗಡೆ ಇನ್ನೊಂದು ಬಸ್ ಬರಬೇಕು. ಅದು ಹೋಗೋ ತನಕ ಇದು ಹೋಗಲ್ಲ, ಮುಂದ್ಗಡೆದು ಹೋಗೋ ತನಕ ನಾವು ಹೋಗಲ್ಲ. ಯಾರಿದ್ದಾರೆ? ಜಿಗಣಿ MLA. ಜಿಗಣಿ MLA ಟ್ಯಾಗ್ ಮಾಡ್ರಪ್ಪ, ಈ ವಿಡಿಯೋಗೆ ಜಿಗಣಿ MLAಗೆ ಟ್ಯಾಗ್ ಮಾಡಿರಿ. ಇಲ್ಲಿ ರೋಡ್ ಪಾಪ ಇಲ್ಲಿ ನೋಡಿ, ಇಲ್ಲೇ ಈಗ ಮನೆ ಅಂಗಡಿ ಎಲ್ಲ ಮಾಡ್ಕೊಂಡವ್ರ. ಇಲ್ಲಿ ಯಾರ್ದು ಹಳೆ ಮನೆ ಎಲ್ಲ ಇತ್ತು, ಇಲ್ಲಿ ನೋಡಿ, ಇದು ಕೂಡ ಅಂಗಡಿ ಕೂಡ. ಅದನ್ನು ಸ್ವಲ್ಪ ತೆಗಿಬೇಕಾಗತ್ತೆ ಅದು. ಜಿಗಣಿ ಲೇಕಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೆ.